ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಬಿಲ್ಗೆ ಸಂಸತ್ ಅಸ್ತು, ರಾಜ್ಯಸಭೆಯಲ್ಲೂ ಅಂಗೀಕಾರ, ಲೀಕ್ ಮಾಡಿದರೆ 10 ವರ್ಷ ಜೈಲು, 10 ಕೋಟಿ ದಂಡ, ರಾಷ್ಟ್ರಪತಿ ಅಂಕಿತ ಬಾಕಿ. ರೈಲ್ವೆ ಇಲಾಖೆಯಲ್ಲಿ 5.56 ಲಕ್ಷ ನೇಮಕಾತಿ, ಕಳೆದ 12 ವರ್ಷದ ಮಾಹಿತಿ ನೀಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಕೇಂದ್ರದ ಸ್ಟಾರ್ಟ್ಅಪ್ ನಿಧಿ ಬಳಕೆ ಕರ್ನಾಟಕ ನಂಬರ್ 1, ದೇಶದ 128 ಸ್ಟಾರ್ಟ್ಅಪ್ಗಳ ಪೈಕಿ 90 ಕರ್ನಾಟಕದ್ದು. ಹೋರಾಟಕ್ಕೆ ಸನ್ನದ್ಧ, ಸಿಡಬ್ಲ್ಯೂಆರ್ಸಿ ಆದೇಶ ಎತ್ತಿ ಹಿಡಿದ ಕಾವೇರಿ ಜಲ ಪ್ರಾಧಿಕಾರ, ನೀರು ಬಿಡುಗಡೆ ಬಗ್ಗೆ ಸರ್ವಪಕ್ಷ ಸಭೆ ಬಳಿಕ ಸರ್ಕಾರ ತೀರ್ಮಾನ. ಮಳೆ ಕೊರತೆ, ರಾಜ್ಯದಲ್ಲಿ 1% ಮಾತ್ರ ರಾಗಿ ಬಿತ್ತನೆ ಗುರಿ 8.20 ಲಕ್ಷ ಹೆಕ್ಟೇರ್, ಬಿತ್ತನೆಯಾಗಿದ್ದು 8,000 ಹೆಕ್ಟೇರ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮೈಸೂರಿನ ಪ್ರವಾಸಿ ತಾಣಗಳ ಪಟ್ಟಿಗೆ ವಿವೇಕ ಸ್ಮಾರಕ, ಇತಿಹಾಸದ ಮೇಲೆ ಮತ್ತೊಂದು ಇತಿಹಾಸ ಸೃಷ್ಟಿ, ಅಕ್ಷರ ಅಳಿಸಿ ಗೋಪುರ ಕಟ್ಟಿದ ಕತೆಗೆ ಸಾಕ್ಷಿಯಾದ ಸ್ಮಾರಕ. ರಾಜ್ಯದಲ್ಲಿ 27,700 ಸೌರ ಕೃಷಿ ಪಂಪ್ಸೆಟ್ ಕಾರ್ಯಾರಂಭ, ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಸರ್ಕಾರ ಉತ್ತೇಜನ, 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆ. ಕಟ್ಟಡ ಅವಶೇಷ ಸಾಗಣೆ ವಾಹನಕ್ಕೆ ಜಿಪಿಎಸ್ ಕಡ್ಡಾಯ, ತ್ಯಾಜ್ಯ ಸಾಗಿಸುವ ವಾಹನಗಳಿಗೆ ನೋಂದಣಿ ಕಡ್ಡಾಯ, ನಾಳೆ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಸಿಎಂ ಡಿಕೆಶಿ ಚಾಲನೆ. ಅಸ್ಸಾಂ ಪ್ರವಾಹ, 78 ಜೀವಬಲಿ, 32,200 ಜನರ ಸ್ಥಳಾಂತರ, 1.42 ಲಕ್ಷ ಹೆಕ್ಟೇರ್ಗೆ ಹಾನಿ. ಇತಿಹಾಸ ಬರೆದ ಗಾವಿತ್ ಬಿಸಿಲ್, ಪ್ಯಾರಾ ಅಥ್ಲೆಟಿಕ್ಗಳಿಂದ ಅದ್ವಿತೀಯ ಸಾಧನೆ, ಸತತ 2ನೇ ಬಾರಿ ಬೆಳ್ಳಿ ಗೆದ್ದ ಶ್ರೀಶಂಕರ್.